ಇವತ್ತು ಸೋಯಾ ಚಂಕ್ಸ್ ಯಾವ ರೀತಿ ಮಾಡಬೇಕು ಅಂತ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೋಯಾ ಚಂಕ್ಸ್ ತೊಗೋಬೇಕು ಮೊದಲಿಗೆ. ಆಮೇಲೆ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆಯಲ್ಲಿ ನೀರು ಹಾಕ್ಕೋಬೇಕು. ಮೊದಲಿಗೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಲಕ್ಕೆ ಬಿಡಬೇಕು. ಇವು ನೀರನ್ನ ಉಪ್ಪು ಮತ್ತು ನೀರು ಹಾಕಿ ನಾನು ಕುದಿಲಕ್ಕೆ ಬಿಟ್ಟಿನಲ್ಲ, ಅವು ನೀರು ಕುದಿತವೆ. ಅದರಲ್ಲಿ ಇದೇ ರೀತಿ ಸೋಯಾ ಚಂಕ್ಸ್ ಹಾಕ್ಕೋಬೇಕು. ಹಾಕ್ಕೊಂಡು ಮುಚ್ಚಳ ಮುಚ್ಚಿಟ್ಬಿಡಿ. ಗ್ಯಾಸ್ ಬಂದ್ ಮಾಡಿ ಒಂದು 10 ನಿಮಿಷ ಅದೇ ನೀರಿನಲ್ಲಿ ಮುಚ್ಚಳ ಮುಚ್ಚಿಟ್ಬಿಡಿ. ಗ್ಯಾಸ್ ಬಂದ್ ಮಾಡಬೇಕು. ಮುಚ್ಚಳ ಮುಚ್ಚಿಟ್ಟು 10 ನಿಮಿಷ ಬಿಡಬೇಕು. ನೋಡಿ 10 ನಿಮಿಷ ನಾನು ಬಿಸಿ ನೀರಿನಲ್ಲಿ ಹಾಗೆ ಬಿಟ್ಟಿದ್ದೀನಿ. ಈ ರೀತಿ ಉಬ್ಕೊಂಡು ಬರ್ತವೆ. ಇವು ಚೆನ್ನಾಗಿ ಉಬ್ಕೊಂಡು ಬರಬೇಕು. ಇವು ನಾನಿಲ್ಲಿ ನಿಮ್ಮ ಕೈಯಲ್ಲಿ ಹಿಡಿದು ತೋರಿಸ್ತೀನಿ. ಈ ರೀತಿ ಉಬ್ಕೊಂಡು ಬರಬೇಕು ಇವು ಚೆನ್ನಾಗಿ. ಈಗ ಇದು ಬಿಸಿ ನೀರಿನಿಂದ ತೆಕ್ಕೋಬೇಕು ಇದನ್ನು ಮೊದಲಿಗೆ. ಮೊದಲು ಬಿಸಿನೀರು ನಾನು ತೆಗೆದು ಹಾಕಿನಿ. ಆಮೇಲೆ ತಣ್ಣೀರು ಹಾಕ್ಕೋಬೇಕು. ಈ ರೀತಿ ತಣ್ಣೀರು ಹಾಕ್ಕೊಂಡು ಮತ್ತೆ ತೊಳ್ಕೊಬೇಕು ಚೆನ್ನಾಗಿ. ಯಾಕಂದರೆ ಇವು ಹಸಿ ವಾಸನೆ ಇರ್ತಾವಲ್ಲ, ಹಸಿ ವಾಸನೆ ಹೋಗಬೇಕಾದ್ರೆ 2-3 ಸರ್ತಿ ತೊಳ್ಕೊಬೇಕಾಗ್ತದೆ. ಈಗ ಮತ್ತೆ ನಾನು ತಣ್ಣೀರು ಹಾಕ್ಕೊಂಡಿನಿ. ಮತ್ತು ಇವು ನೀರು ತೆಗೆದು ಬಿಡ್ತೀನಿ ಈಗ ನೋಡಿ. ಆಮೇಲೆ ನೀರಿನಿಂದ ಈ ರೀತಿ ಚೆನ್ನಾಗಿ ನೀರು ಹಿಂಡಿ ಹಾಕ್ಬೇಕು. ಇದ್ರೊಳಗಿಂದು ಈ ರೀತಿ ಒಂದು ಸ್ವಲ್ಪನೂ ನೀರು ಇರಲಾರ್ದೆ ಈ ರೀತಿ ನೀರು ಹಿಂಡ್ಯಾಕಿ ಈ ರೀತಿ ಒಂದು ತೆಕ್ಕೋಬೇಕು. ಈ ರೀತಿ ಒಂದು ಪಾತ್ರೆಯಲ್ಲಿ ನೋಡಿ. ಈ ರೀತಿ ಇವೆಲ್ಲ ನೀರಿನಾಗಿಂದ ಹಿಂಡಿ ಈ ರೀತಿ ಒಂದು ಪ್ಲೇಟ್ನಲ್ಲೋ ತಾಟ್ನಲ್ಲೋ ತೆಗೆದಿಟ್ಕೊಳ್ಳಿ. ಆಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನಾನಿಲ್ಲಿ. ಆಮೇಲೆ ಈರುಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ, ಮಸಾಲ ಎಲೆ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿಣ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಗ್ರೇವಿ ಯಾವ ರೀತಿ ಮಾಡಬೇಕಂತ ನಾನು ನನ್ನ ವೀಡಿಯೋನಲ್ಲಿ ಬಿಟ್ಟಿನಿ. ಹಿಂದಿನ ವೀಡಿಯೋನಲ್ಲಿ ನಮ್ಮ ಊಟ ನಮ್ಮ ಚಾನಲ್ ಹೆಸರು ಆ ವಿಡಿಯೋ ಬಿಟ್ಟಿನಿ ನನ್ನ ವೀಡಿಯೋ ಅಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಗ್ರೇವಿ ಮಾಡಬೇಕು ಅಂತ. ಆಮೇಲೆ ಕೊತ್ತಂಬರಿ, ಆಮೇಲೆ ಎಣ್ಣೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ. ಆಮೇಲೆ ಗ್ಯಾಸ್ ಸ್ಟವ್ ಚಾಲು ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಆಮೇಲೆ ಎಣ್ಣೆ ಹಾಕಿ ಅದರಲ್ಲಿ ಜೀರಿಗೆ, ಮಸಾಲ ಎಲೆ, ಅಲ್ಲ ಬೆಳಗಡ್ಡಿ ಪೇಸ್ಟು, ಬಾರೀಕ್ ಹೆಚ್ಚಿಟ್ಟಿಟ್ಕೊಂಡ್ರೆ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಈ ಥರ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಆಮೇಲೆ ಅಚ್ಚ ಖಾರದ ಪುಡಿ, ಅರಿಶಿಣ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ಆಮೇಲೆ ನಾವು ಮಾಡಿಟ್ಟಿಟ್ಕೊಂಡ್ರೆ ಗ್ರೇವಿ ಹಾಕಬೇಕು ಈ ರೀತಿ ಇದರಲ್ಲಿ. ಒಂದು 2 ನಿಮಿಷ ಬೇಯಕ್ಕೆ ಬಿಡಿ ಇದನ್ನು. 2 ನಿಮಿಷ ಆಯಿತು. ಆಮೇಲೆ ನೀರು ಹಾಕ್ಕೊಂಡ್ಬಿಡಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡಿ. ನೋಡಿ ಈ ರೀತಿ ಗ್ರೇವಿ ಕುದೀತಾ ಇದೆಯಲ್ಲ, ಗ್ರೇವಿ ಕುದೀತಾ ಇದ್ದಾಗ ಇವು ಹಾಕ್ಕೋಬೇಕು ಇವ್ರನ್ನ ಈ ರೀತಿ. ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ,
ನೋಡಿ ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ 2 ನಿಮಿಷ ಕುದಿಸ್ಕೋಬೇಕು. ಇದನ್ನು ಮುಚ್ಚಳ ಮುಚ್ಚಿಟ್ಬಿಡಿ. ನೋಡಿ ಇಲ್ಲಿ ಕುದ್ಕೋತಾ ಇದೆ ಚೆನ್ನಾಗಿ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕಬೇಕು. ಹಾಕ್ಕೊಂಡು ಚೆನ್ನಾಗೆಲ್ಲ ಕಲಿಸ್ಕೊಂಡು ಬಿಡಿ ಈ ರೀತಿ. ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ. ನೋಡಿದ್ರಲ್ಲ ಸೋಯಾ ಚಂಕ್ಸ್ ಯಾವ ರೀತಿ ಮಾಡ್ಕೋಬೇಕು ಅಂತ. ಸೋಯಾ ಚಂಕ್ಸ್ ಸಬ್ಜಿ ರೆಡಿ.